ಶ್ರೀ ವೈಭವಲಕ್ಷ್ಮಿ ಮಹಿಮೆ. ಶ್ರೀ ವೈಭವಲಕ್ಷ್ಮಿಯು ಸಂಪತ್ರದಾಯಕಳು. ಈಕೆಯನ್ನು ಒಲಿಸಿಕೊಳ್ಳಲು ವಿಶೇಷ ಪೂಜೆ ಅವಶ್ಯಕತೆ ಇಲ್ಲ. ನೀವು ಸ್ತ್ರೀಯರಾಗಲಿ ಪುರುಷರಾಗಲಿ ನೀವು ಧರಿಸುವ ಯಾವುದಾದರೂ ಆಭರಣವನ್ನು ಒಂದು ಬಟ್ಟಲಿನಲ್ಲಿಟ್ಟು ಪ್ರತಿ ಶುಕ್ರವಾರ ಸಂಜೆ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿದರೆ ವೈಭವಲಕ್ಷ್ಮಿಯು ನಿಮಗೆ ಒಲಿದು ನಿಮ್ಮ ಮನಸ್ಸಿನ ಆಸೆಗಳನ್ನು ಈಡೇರಿಸಿಕೊಡುತ್ತಾಳೆ. ಚತುರ್ಬಾಹುಗಳಿಂದ ಆಕೆಯು ನಮ್ಮನ್ನೆಲ್ಲ ಅನುಗ್ರಹಿಸುತ್ತಾಳೆ. ವಿಭವ ಎಂದರೆ ಸಂಪತ್ತು, ಅದನ್ನು ಕೊಡುವ ಲಕ್ಷ್ಮಿಯೇ ವೈಭವಲಕ್ಷ್ಮಿ. ಶ್ರೀ ವೈಭವಲಕ್ಷ್ಮಿ ಪೂಜೆಯಿಂದ ಅನೇಕರು ಆರ್ಥಿಕ, ದೈಹಿಕ ಹಾಗೂ ಮಾನಸಿಕ ನೆಮ್ಮದಿಯನ್ನು ಪಡೆದಿದ್ದಾರೆ. ಈ ಮಹಾತಾಯಿಯ ಮಹಿಮಾ ವಿಶೇಷಗಳನ್ನು ಹೇಳುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಆದರೂ ಸಹ ಭಕ್ತರ ಉಪಕಾರಕ್ಕಾಗಿ ಇಲ್ಲಿ ನಾವು ಕೆಲವೊಂದು ಘಟನೆಗಳನ್ನು ಮಾತ್ರ ನಿಮ್ಮ ಮುಂದಿಡುತ್ತೇವೆ. ಪುಣೆ ನಗರದ ಸಾತ್ವಾಡದ ಶೈಲತಾಯಿ ಎಂಬುವರಿಗೆ ವೈಭವಲಕ್ಷ್ಮಿ ಪೂಜೆಯಿಂದ ವಿಚಿತ್ರ ಅನುಭವಗಳಾದವು. ಬ್ಯಾಂಕ್ ಉದ್ಯೋಗಿಯಾದ ಆಕೆ ಪತಿಯು ಕಚೇರಿಗೆ ಹೊರಡುವ ಅವಸರದಲ್ಲಿ ಪೂಜೆಗೆಂದು ಇಟ್ಟ ಚಿನ್ನದ ಉಂಗುರವನ್ನು ಗಮನಿಸದೆ ಹೂವಿನ ಜೊತೆ ಹೊರಹಾಕಿದರು. ಆತ ಕಚೇರಿ ತಲುಪಿದೊಡನೆ ಅವರಿಗೆ ಉಂಗುರದ ನೆನಪಾಗಿ ಗಾಬರಿಯಾಯಿತು. ಪತ್ನಿಗೆ ದೂರವಾಣಿ ಮೂಲಕ ವಿಷಯವನ್ನು ತಿಳಿಸಲು ಆಕೆ ಮನೆಯೆಲ್ಲ ಹುಡುಕಾಡಿದಳು. ಆದರೆ ಎಲ್ಲಿಯೂ ಉಂಗುರ ದೊರೆಯಲಿಲ್ಲ. ಅಕಸ್ಮಾತಾಗಿ ಮನೆಯ ಪಕ್ಕದ ಚರಂಡಿಯಲ್ಲಿ ಪೂಜೆಯ ನಂತರ ತೆಗೆದು ಹಾಕಿದ ಎಲೆ, ಹೂವು, ನಾರುಗಳ ಜೊತೆ ಉಂಗುರ ಚರಂಡಿಯಲ್ಲಿ ಕಂಡಿತು. ಇದು ತುಂಬಾ ಅಚಾನಕವಾಗಿ ಯಾರ ಗಮನಕ್ಕೂ ಬಂದಿರಲಿಲ್ಲ. ಮುಂಬೈ ನಗರದ ಇನ್ನೊಬ್ಬರಿಗೆ ಇನ್ನೊಂದು ಬಗೆ ಅನುಭವವಾಯಿತು. ಕಳೆದ ಹಣ ಮರಳಿ ದೊರೆಯಿತು. ಅರವಿಂದ ಕುಲಕರ್ಣಿ ಎಂಬ 30 ವರ್ಷ ವಯಸ್ಸಿನ ತಾನಾದ ಒಬ್ಬ ಭಕ್ತರು ತಮ್ಮ ಇನ್ಸೂರೆನ್ಸ್ ಪಾಲಿಯ ಹಣ 200 ರೂಗಳನ್ನು ಅಂದೇ ಕೊನೆಯ ದಿನವಾದ್ದರಿಂದ ಸಂದಾಯ ಮಾಡಲು ತುಂಬಿದ ರೈಲಿಗೆ ಹತ್ತಿದರು. ಜನರ ನೂಕು ನುಗ್ಗಲಿನಲ್ಲಿ ಅವರ ಹಣದ ಪಾಕೆಟು ರೈಲು ಚಲಿಸಿದ ಮೇಲೆ ಪ್ಲಾಟ್ಫಾರಂನ ಮೇಲೆ ಬಿದ್ದಿತು. ಅಷ್ಟರಲ್ಲಿಯೇ ಅಲ್ಲಿದ್ದ ಕಿಸಿಗಳನ್ನೊಬ್ಬನು ಗಾಡಿಯಿಂದ ನೆಗೆದು ಆ ಪರ್ಸನ್ನು ತೆಗೆದುಕೊಂಡನು. ಕುಲಕರ್ಣಿಯವರು ಕೆಳಗೆ ಬಿದ್ದ ಪರ್ಸನ್ನು ತೆಗೆದುಕೊಳ್ಳುವಂತೆ ಅಲ್ಲಿದ್ದ ತಮ್ಮ ಗೆಳೆಯನೊಬ್ಬರಿಗೆ ಕೂಗಿ ಹೇಳಿದರು. ಗಾಡಿಯು ವೇಗವಾಗಿ ಚಲಿಸಿತು. ಹಣ ಕಳೆದುಕೊಂಡ ಅವರು ಮನೆಗೆ ವಾಪಸ್ಸಾದರು. ಶ್ರೀಮತಿ ಕುಲಕರ್ಣಿಯವರು ವೈಭವಲಕ್ಷ್ಮಿ ಕೃಪೆಯಿಂದ ನಮಗೆ ಹಣ ದೊರೆಯುತ್ತದೆ ಎಂಬ ನಂಬಿಕೆಯಿಂದ ಧೈರ್ಯ ನೀಡಿದರು. ಆಗ ಆಶ್ಚರ್ಯಕರ ಘಟನೆಯೊಂದು ನಡೆಯಿತು. ಅವರ ಮಿತ್ರರು ರಾತ್ರಿ 9ರ ವೇಳೆಯಲ್ಲಿ ತಾವು ಕಿಸಿಗಳನ್ನಿಂದ ತೆಗೆದುಕೊಂಡಿದ್ದ ಪರ್ಸನ್ನು ಅವರಿಗೆ ಕೊಟ್ಟಾಗ ದಂಪತಿಗಳು ಸಂತೋಷಪಟ್ಟರು. ಶಿಕ್ಷೆಯ ಬದಲು ಬಡ್ತಿ. ಖಾಸಗಿ ಹತ್ತಿ ಕಂಪನಿಯ ನೌಕರರೊಬ್ಬರಿಗೆ ದಾವಣಗೆರೆಯಿಂದ ಅಹಮದಾಬಾದಿಗೆ ವರ್ಗವಾಯಿತು. ಅಲ್ಲಿ ಅವರ ಮೇಲ್ವಿಚಾರಕನಾಗಿದ್ದ ಮೂರ್ಖ ಅಧಿಕಾರಿಯೊಬ್ಬನು ಅವರಿಗೆ ಅನಗತ್ಯವಾಗಿ ಉಪದ್ರವ ಕೊಡಲು ಪ್ರಾರಂಭಿಸಿದನು. ಅವರ ಪತ್ನಿಯು ಶ್ರೀ ವೈಭವಲಕ್ಷ್ಮಿಯ ಭಕ್ತೆಯಾಗಿದ್ದರು. ಪ್ರತಿ ಶುಕ್ರವಾರವೂ ಆಕೆಯು ತಪ್ಪದೆ ಪೂಜೆಯನ್ನು ಆಚರಿಸುತ್ತಿದ್ದರು. ಇದೇ ಸಮಯದಲ್ಲಿ ಮೇಲಧಿಕಾರಿಯು ಅವರ ಮೇಲೆ ದೂರು ನೀಡಿದನು. ಕಚೇರಿ ತನಿಖೆ ನಡೆಯಿತು. ಆಗ ಅವರಿಗೆ ನಿಜ ಸಂಗತಿ ಬಯಲಾಗಿ ದೂರಿನ ಮೇಲೆ ಶಿಕ್ಷೆಯ ಬದಲು ಬಡ್ತಿ ದೊರೆತು ಪ್ರಾಮಾಣಿಕ ಸೇವೆಗಾಗಿ ವೇತನದಲ್ಲಿ 100 ರೂಪಾಯಿಗಳ ಹೆಚ್ಚಳ ದೊರೆಯಿತು. ಬಾಕಿ ಹಣ ಲಾಭ. ತುಮಕೂರಿನ ಅಂಚೆ ಇಲಾಖೆಯ ನಾರಾಯಣರಾವ್ ಎಂಬುವರೊಬ್ಬರಿಗೆ ಇಲಾಖೆಯಿಂದ ಬರಬೇಕಾಗಿದ್ದ ಹಣ ಸಕಾಲಕ್ಕೆ ಬಾರದೆ ತುಂಬಾ ಆರ್ಥಿಕ ಮುಗ್ಗಟ್ಟು ಎದುರಾಯಿತು. ವಿದ್ಯಾವಂತನಾದ ಮಗನಿಗೆ ನೌಕರಿ ದೊರೆತಿರಲಿಲ್ಲ. ಆಗ ಅವರು ತಮ್ಮ ಪತ್ನಿಯ ಸಲಹೆಯಂತೆ 3 ವಾರ ಶ್ರೀ ವೈಭವಲಕ್ಷ್ಮಿ ಪೂಜೆಯನ್ನ ಶ್ರದ್ಧೆಯಿಂದ ಆಚರಿಸಿದರು. ಲಕ್ಷ್ಮಿ ಕೃಪೆಯಿಂದ ಅವರಿಗೆ ಬರಬೇಕಾಗಿದ್ದ ಬಾಕಿ ಹಣ ದೊರೆತು ಮಗನಿಗೆ ಒಳ್ಳೆಯ ನೌಕರಿ ದೊರೆಯಿತು. ಉದರಶೂಲೆ ನಿವಾರಣೆ. ಮಂಗಳೂರು ನಗರದ ಕುಲಶೇಖರ ದಾಮೋದರ ಪೈ ಎಂಬುವರಿಗೆ ವೈದ್ಯರಿಗೂ ಅರ್ಥವಾಗದ ಉದರಶೂಲೆ ಬರುತ್ತಿತ್ತು. ಕರುಳಿಗೆ ಸಂಬಂಧಪಟ್ಟ ಕಾಯಿಲೆ ಎಂದು ವೈದ್ಯರಿಂದ ತಪಾಸಣೆ ನಡೆಸಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದರು. ಅವರ ಪತ್ನಿ ತಮ್ಮ ಗೆಳತಿಯ ಸಲಹೆಯಂತೆ ಪತಿಯ ಪರವಾಗಿ ಶ್ರೀ ವೈಭವಲಕ್ಷ್ಮಿ ಪೂಜೆಯನ್ನು ಆಚರಿಸಿದರು. ಇದರ ಫಲವಾಗಿ ಹೊಟ್ಟೆ ನೋವು ಇದ್ದಕ್ಕಿದ್ದಂತೆ ಮಾಯವಾಯಿತು. ವಿಳಂಬವಾದ ವಿವಾಹ ನಡೆದು ಹೋಯಿತು. ಧಾರವಾಡದ ರಾಮರಾವ್ ಪಾಟೀಲ್ ಎಂಬುವರಿಗೆ ತಮ್ಮ ಪದವೀಧರೆಯಾದ
ಸ್ಫುರದ್ರೂಪಿಯಾಗಿದ್ದ ಮಗಳ ಮದುವೆ ಎಷ್ಟು ಪ್ರಯತ್ನಿಸಿದರೂ ಕೈಗೂಡದೆ ಇರುವುದನ್ನು ಕಂಡು ಆತಂಕದಿಂದ ಕಾಯಿಲೆಗೆ ಈಡಾದರು. ತಮ್ಮ ನೆರೆ ಮನೆಯ ಗೃಹಸ್ಥರೊಬ್ಬರ ಸಲಹೆಯಂತೆ ಅವರು ಶ್ರೀ ವೈಭವಲಕ್ಷ್ಮಿ ಪೂಜೆಯನ್ನು ಮಾಡಿದ್ದರಿಂದ 3 ಶುಕ್ರವಾರದ ಒಳಗೆ ಮಗಳ ವಿವಾಹ ನಿಶ್ಚಯವಾಗಿ ಸಮಸ್ಯೆ ಬಗೆಹರಿಯಿತು. ಕಳೆದು ಹೋದ ನೌಕರಿ ಮತ್ತೆ ದೊರೆಯಿತು. ಹುಬ್ಬಳ್ಳಿಯ ಜಾಗೀದಾರ್ ಎಂಬುವರಿಗೆ ಅವರು ಕೆಲಸ ಮಾಡುತ್ತಿದ್ದ ಪತ್ರಿಕಾ ಕಚೇರಿಯಿಂದ ವಿನಾಕಾರಣ ಕೆಲಸದಿಂದ ಹೊರ ಹಾಕಲಾಯಿತು. 3 ತಿಂಗಳು ಬವಣೆಗೆ ಈಡಾದ ಅವರು ಮಿತ್ರರೊಬ್ಬರ ಸಲಹೆಯಂತೆ ವೈಭವಲಕ್ಷ್ಮಿ ಪೂಜೆಯನ್ನು ಯಥಾಶಕ್ತಿ ಮಾಡಿದರು. ಇದರ ಫಲವಾಗಿ ಲಕ್ಷ್ಮೀ ಕೃಪೆಯಿಂದ ಒಂದೇ ತಿಂಗಳಲ್ಲಿ ಅವರ ಸಮಸ್ಯೆ ಬಗೆಹರಿದು ಮತ್ತೆ ಕೆಲಸಕ್ಕೆ ಹೋಗುವಂತಾಯಿತು. ಈ ರೀತಿಯಾಗಿ ವೈಭವಲಕ್ಷ್ಮಿ ಪೂಜಾ ಮಹಿಮೆಯಿಂದ ಅಸಂಖ್ಯಾತ ಭಕ್ತರು ತಮಗೆ ಏನು ಬೇಕೋ ಅದನ್ನು ಆದಷ್ಟು ಬೇಗ ಪಡೆದು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಯಾವ ಸ್ಥಳದಲ್ಲಿ ಅತಿಥಿ ಸೇವೆ ನಡೆಯುವುದೋ, ಸತ್ಯವಾಕ್ಯವಿರುವುದೋ, ಎಲ್ಲಿ ದೇವರ ಪೂಜೆ ಪಿತೃ ಕಾರ್ಯಗಳು ನಡೆಯುತ್ತದೆಯೋ, ಗೋಪೂಜೆ ನಡೆಯುತ್ತದೆಯೋ, ದಾನ ಧರ್ಮಗಳು ಯಥಾಶಕ್ತಿ ನಡೆಯುತ್ತದೆಯೋ, ಗಂಡ ಹೆಂಡತಿಯರಲ್ಲಿ ಸೌಹಾರ್ದವಿರುವುದೋ ಅಂತಹ ಮನೆಗಳಲ್ಲಿ ನಾನು ಸದಾ ನೆಲೆಸಿರುತ್ತೇನೆ ಎಂದು ಲಕ್ಷ್ಮೀದೇವಿಯೇ ಸ್ವಯಂ ನುಡಿದಿದ್ದಾಳೆ. ಇಂತಹ ವೈಭವಲಕ್ಷ್ಮಿಯ ಪೂಜೆಯನ್ನು ಆಚರಿಸಿ ಹೆಚ್ಚು ಹೆಚ್ಚು ಭಕ್ತರು ಯಥಾಶಕ್ತಿ ಧನ ಧಾನ್ಯ ಸಂಪತ್ತುಗಳನ್ನು ಪಡೆದು ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ನೆಮ್ಮದಿ ಪಡೆಯಲಿ. ದೇವಿ ದೇಹಿ ಧನಂ ದೇಹಿ, ದೇವಿ ದೇಹಿ ಯಶೋ ಮಮ, ಕೀರ್ತಿಂ ದೇಹಿ ಜಯಂ ದೇಹಿ, ಮಹಾಲಕ್ಷ್ಮಿ ಹರಿಪ್ರಿಯೆ. ಶ್ರೀ ಲಕ್ಷ್ಮೀನಾರಾಯಣ ಕೃಪಾ ಸಿದ್ಧಿರಸ್ತು.